काय म्हणतात महाराज, संताचे महिमा तो भवू दुर्गमा, शाब्दिकाची कामा नाही हे ते. भाऊ जुगड जरी झाली म्हैस गाई, तरी होईल काही कामधेनू. कामने अंगे वाईजे आपण, तरीचे महिमान येईल कळू. भाऊ जुगड झरी झाली म्हैस गाई, तरी होईल काही कामधेनू. रकुमाये जय जय भगवान रकुमाये, संताचे महिमा तो ಬಹು ದುರ್ಗಮ, ಶಾಬ್ದಿಕಾಚಿ ಕಾಮ ನಾಯಿ ಹೇತೆ. ನೋಡ್ರಿ, ಜಗದ್ಗುರುಗಳಾಗಿರ್ತಕ್ಕಂಥ ತುಕಾರಾಮ್ ಮಹಾರಾಜರು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೀಶನಾಗಿರ್ತಕ್ಕಂಥ ಆ ಪಾಂಡುರಂಗನ ಪಾದಗಳಿಗೆ ವಂದಿಸಿ, ಯಾವ ಜಗಜ್ಜನನಿ ಜಗದಂಬಾ ಸ್ವರೂಪ ಆದಿಶಕ್ತಿ ಮಾತಾ ರುಕ್ಮಾಬಾಯಿಯ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ನಮ್ಮ ಹನಸಿ ಗ್ರಾಮದ ಮಾರುತಿರಾಯ ಹಾಗೂ ಆದಿಶಕ್ತಿ ಮಾತೆಯರಿಗೆ ಕೂಡ ಎಲ್ಲ ಸಂತ ಶರಣ ಮಹರ್ತರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ಜಗದ್ಗುರುಗಳಾಗಿರ್ತಕ್ಕಂಥ ತುಕಾರಾಮ್ ಮಹಾರಾಜರು ಸಾಮಾನ್ಯ ಅಲ್ಲ. ಭಗವಂತನ ನಾಮಸ್ಮರಣೆಯನ್ನ ಹಗಲಿರಲು ರೋಮ ರೋಮ ರೋಮದೊಳಗ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದಂಥ ಮಹಾತ್ಮರು ಜಗದ್ಗುರುಗಳಾಗಿರ್ತಕ್ಕಂಥ ತುಕಾರಾಮ ಮಹಾರಾಜರು ಈ ಅಭಂಗದೊಳಗ ಏನು ಹೇಳ್ತಾರಂದ್ರೆ, ಸಂತಾಚೆ ಮಹಿಮಾ ತೋ ಬಹು ದುರ್ಗಮ, ಶಾಬ್ದಿಕಾಚಿ ಕಾಮ ನಾಯಿ ಹೇತೆ. ಯಾವ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಗುರು ತುಕಾರಾಮ್ ಏಕನಾಥ್ ಖಾಳೆ ಮಾವ್ಲಿ ಅಜ್ರೇಕರ್ ಪಂಡ್ರಪುರ ಇವರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಎಲ್ಲ ಸಂತ ಶರಣರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಶ್ರೀ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ತುಕಾರಾಮ್ ಮಹಾರಾಜರು ಮಹಾತ್ಮರು ಎಂಥವ್ರಾಗಿದಾರಪ್ಪ ಅಂತಂದ್ರ, ಜಗಾಚ ಕಲ್ಯಾಣ ಸಂತಾಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರಿ. ಜಗತ್ತಿನ ಕಲ್ಯಾಣಗೋಸ್ಕರವಾಗಿ ಸಂತರು ಶರಣರು ಮಹಾತ್ಮರು ಉದಯ ಆದರು ನೋಡ್ರಿ. ಸಂತಾಚೆ ಮಹಿಮಾ ತೋಬಹು ದುರ್ಗಮ, ಶಾಬ್ದಿಕಾಚಿ ಕಾಮ ನಾಯಿ ಹೇತೆ. ನೋಡ್ರಿ, ಸಂತರು ಶರಣರು ಮಹಾತ್ಮರು ಮಾಡಿದಂತ ಲೀಲೆ. ತುಕಾರಾಮ್ ಮಹಾರಾಜರು ಪರಮಾತ್ಮನ ಸೇವೆಯನ್ನು ಎಂಥ ಅಗಾಧವಾದ ಸೇವೆಯನ್ನು ಮಾಡಿದಾರೆ ನೋಡ್ರಿ ಮಹಾತ್ಮರು. ತುಕಾರಾಮ್ ಮಹಾರಾಜರು ಮಾಡಿದಂತ ಸೇವೆ ಅಗಾಧವಾದದ್ದು. ಪರಮಾತ್ಮ ದೇಹ ಸಹಿತ ವೈಕುಂಠಕ್ಕೆ ತಗೊಂಡು ಕರ್ಕೊಂಡು ಹೋಗಿದಾನ್ರಿ ಮಹಾತ್ಮರು. ಈ ಭೂಮಿ ಮ್ಯಾಗ ವೈಕುಂಠಕ್ಕೆ ಯಾರು ಹೋಗಿಲ್ಲ, ಶರೀರ ತಗೊಂಡು ವೈಕುಂಠಕ್ಕೆ ಯಾರು ಹೋಗಿಲ್ಲ. ಶರೀರ ತಗೊಂಡ ಧರ್ಮರಾಜ ಒಬ್ಬ ಹೋಗಿದಾನು. ಆದ್ರೆ ತುಕಾರಾಮ್ ಮಹಾರಾಜರನ್ನ ಸ್ವತಃ ಭಗವಂತನ ಬಂದ ಕರ್ಕೊಂಡು ಹೋಗಿದಾನ್ರಿ ಮಹಾತ್ಮರು. ತುಕಾರಾಮ್ ಮಹಾರಾಜರು ಭಗವಂತನ ಮುಂದ ಪಾಂಡುರಂಗನ ಮುಂದೆ ಬಂದು ನಿತ್ರ ಪರಮಾತ್ಮ ಗೋಣ ತೆಳಗ ಮಾಡ್ತಿದ್ದಂತ ನೋಡ್ರಿ. ಎಂಥ ಸೇವೆಯನ್ನ ಮಾಡಿದಾರ ನೋಡ್ರಿ ಭಗವಂತಂದು. ನೋಡ್ರಿ, ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ವಿಗಾಂತರ ಪರಮಾತ್ಮನ ಸೇವೆಯನ್ನು ಮಾಡಿದರು ಮಹಾತ್ಮರು. ಪ್ರಹ್ಲಾದಾಗಿ ಮಾಡಿದರು, ಅಂಗದಾಗಿ ಮಾಡಿದರು, ಉದ್ಧವಾಗಿ ಮಾಡಿದರು. ಕಲಿಯುಗದೊಳಗ ನಾಮದೇವ್ ಮಹಾರಾಜರಾದ್ರು ನೋಡ್ರಿ. ನಾಮದೇವ್ ಮಹಾರಾಜರಾಗಿ ಭಗವಂತನ ಸೇವೆಯನ್ನ ಅಗಾಧವಾದ ಸೇವೆಯನ್ನ ವಿಗಾಂತರ ಪರಮಾತ್ಮನ ಸೇವೆಯನ್ನ ಮಾಡಿದರು ಮಹಾತ್ಮರು. ನಾಮದೇವ್ ಮಹಾರಾಜರು ಯಾರು? ದಾಮಶೇಠ ಗುಣಾಬಾಯಿ. ದಾಮಶೇಠ ಗುಣಾಬಾಯಿ ಅನ್ನುವಂತ ಮಹಾತ್ಮರು 7 ಜನ್ಮ ಎಷ್ಟೋ ಜನ್ಮದಿಂದ ಭಗವಂತನ ಸೇವೆಯನ್ನು ನಿಷ್ಕಾಮದಿಂದ ನಿಷ್ಠಾವಂತ ಭಾವ ಭಕ್ತಾಚೆ ಸ್ವಧರ್ಮ ನಿರ್ಧಾರ ಯವರ್ಮ ಚುಕುನ್ನಯ್ಯ ಅಂದಾರ ನೋಡ್ರಿ. ನಿಷ್ಠಾದಿಂದ ಭಗವಂತನ ಸೇವೆಯನ್ನ ಅಗಾಧ ಸೇವೆಯನ್ನ ಮಾಡಿದರು ನೋಡ್ರಿ ಮಹಾತ್ಮರು. ಅವರ ವಂಶ ಪಾರಂಪರ ಸೇವೆಯನ್ನ ಮಾಡ್ಕೊಂತ ಪರಮಾತ್ಮನೊಂದು ಏನೂ ಬೇಡಿಲ್ಲ. ಪಾಂಡುರಂಗನ ವಾರಿಯನ್ನು ಮಾಡ್ತಿದ್ರು ಮಹಾತ್ಮರು, ಅವ್ರ ಹಿರಿಯರು. ಆದ್ರ ಮಾಡಿದ್ರು ಕೂಡ ಇವರಿಗೆ ದಾಮಶೇಠ ಅನ್ನುವಂತ ಮಹಾತ್ಮರು ಸಂತರು ಪರಮಾತ್ಮನನ್ನು ಏನು ಕೇಳ್ತಾರ ಕೇಳಿ ನೋಡ್ರಿ.
ಎಲ್ಲ ಕೊಟ್ಟಿದ್ದ ಪರಮಾತ್ಮ ಭಗವಂತನ ಸೇವೆಯನ್ನ ಮಾಡ್ತಿದ್ರು ನೋಡ್ರಿ. ಮಾಡಿದ್ರ ಒಂದು ಮಗನ ಕೊಡಪ್ಪ ಅಂತ ಅವ್ರನ್ನ ಕೇಳಿರಕ್ಕಲ್ಲ, ಪಾಂಡುರಂಗನ ಕೇಳಿರಕ್ಕಲ್ಲ. ಅವಾಗ ತಾಯಿ ಎಷ್ಟೋ ಆಗಿರೋ ತಾಯಿಗಳ ಆಸೆ ಇರ್ತೈತ್ರಿ, ಮಕ್ಕಳ ಮ್ಯಾಗ ಭಾಳ ಪ್ರೇಮ, ಮಕ್ಕಳು ಆಗ್ಬೇಕು ಅನ್ನುವಂಥದ್ದೊಂದು ಆಸೆ ಇದ್ದಾಗ ದಾಮಶೇಟ್ರಿಗೆ ಹೇಳ್ತಾರೋ, ಗುಣಾಬಾಯಿ ಅವ್ರ ತಾಯಿ ಅವ್ರು ಹೇಳ್ತಾರೋ, ಅವ್ರ ಹೆಂಡತಿ ಏನು ಹೇಳ್ತಾರಪ್ಪ ಅಂತಂದ್ರ, ಏನ್ರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶೀರ್ಷ ಪ್ರಭು ಪಾಂಡುರಂಗ ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾನ ಪರಮಾತ್ಮ. ಯಾರು ಏನು ಬೇಡ್ತಾರ ಅದನ್ನ ಕೊಟ್ಟಾನೋ ಪರಮಾತ್ಮ. ನಡ ಕಟ್ಕೊಂಡ ನಿತ್ತಾನ ಪಾಂಡುರಂಗ. ಯಾರು ಏನು ಬೇಡ್ತಾರೋ ಅದನ್ನ ಕೊಡಾಕ ಪರಮಾತ್ಮ ನಿತ್ತದಾನು. ಪರಮಾತ್ಮ ನಮಗೊಂದು ಮಗನ್ ಕೊಡಂತ ಕೇಳ್ರಿ ಅಂತೇಳಿ ಹೇಳಿದಾಗ ನಾವ್ಗೇನು ಗೊತ್ತಿಲ್ಲನ ಪರಮಾತ್ಮಗ ನಾವು ಕೇಳೋದಿಲ್ಲ ಅಂದ್ರೆ ನೋಡ್ರಿ ಸಂತರು ಎಂಥ ಸೇವೆಯನ್ನು ಮಾಡಿದಾರೆ. ಕೇಳೋದಿಲ್ಲ ಪರಮಾತ್ಮ ಏನು ಮಾಡ್ತಾನೋ ಮಾಡಲಿ ಅಂತ ಹೇಳಿದಾಗ ಅವಾಗ ಭಗವಂತ ಸ್ವಪ್ನದೊಳಗ ನಾಳೆ ನಿನಗೆ ಮಗು ಆಕತ್ತಪ್ಪ ಅಂತೇಳಿ ಆಶೀರ್ವಾದ ಮಾಡಿದ ಭಗವಂತ ಆಶೀರ್ವಾದ ಮಾಡಿ ಚಂದ್ರಭಾಗದೊಳಗೆ ಬೆಳಗಿನ 4 ಗಂಟೆಯೊಳಗ ಜಳಕ ಮಾಡುವಾಗ ಚಂದ್ರಭಾಗದೊಳಗ ಚಿಂಪಿ ಒಳಗೆ ತೇಲಿ ಬಂತು ನೋಡ್ರಿ. ಒಂದು ಚಿಂಪಿ ತೇಲಿ ಬಂತ್ರಿ. ತೇಲಿ ಬಂದ್ಗಳೇ ಅವ್ರು ಜಳಕ ಮಾಡಿ ಮುನಿಗೆ ಹೇಳ್ಕೊಡ್ದ ಚಿಂಪಿ ಬಂತು ನೋಡ್ರಿ. ಬಂದ್ ಕೂಡಲೇ ನೋಡಿದ್ರು, ಏನೋ ಅತಿದ್ರಾಗಂತ ತೆಗೆದು ನೋಡಿರು ಭಗವಂತನ ಸ್ವರೂಪ, ಪರಮಾತ್ಮನ ಸ್ವರೂಪ ನಾಮದೇವರು ಎಷ್ಟು ಚಂದ ಇದ್ರಪ್ಪ ಅಂದ್ರೆ ಸೂರ್ಯ ಪ್ರಕಾಶವಾಗಿ ಚಂದಿದ್ರು. ಭಗವಂತನ ನಾಮಸ್ಮರಣೆಯನ್ನ ಮಾಡಕತ್ತಿದ್ರು ನೋಡ್ರಿ. ವಿಠಲ 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 ಅನ್ನುವಂತ ನಾಮಸ್ಮರಣೆಯನ್ನ ಮಾಡೋದಕ್ಕಾಗಿ ನಾಮದೇವ ಅಂತೇಳಿ ಹೆಸರಿಟ್ಟರು ನೋಡ್ರಿ. ತಗೊಂಡು ಹೋಗಿ ತಾಯಿ ಕೈಯಾಗ ಕೊಟ್ರಿ. ಅವ್ರ ಮಡದಿಯವ್ರ ಕೈಯಾಗ ಕೊಟ್ಟಗಳಿಗೆ ಎಷ್ಟು ಆನಂದ ಆಗಿರ್ಬಾರ್ದು ನೋಡ್ರಿ. ಭಗವಂತ ಸಾಮಾನ್ಯ ಇಲ್ಲ ಪರಮಾತ್ಮ. ಇವ ಭಗವಂತ ಏನು ಮಾಡ್ತಾನೋ ಯಾವಾಗ ಹೆಂಗ ಇರ್ತಾನೋ ಅನ್ನೋದು ಯಾರಿಗೂ ತಿಳಿದಿಲ್ಲ. ಭಗವಂತ 84 ಕೋಟಿ ಜೀವರಾಶಿಗೆಲ್ಲ ಅನ್ನ ಹಾಕುವಂತ ತಂದೆ, ಯಾರು ಎಲ್ಲವನ್ನು ಸಂರಕ್ಷಣೆ ಮಾಡೋ ಇವ್ ಪರಮಾತ್ಮ ಸಾಮಾನ್ಯ ಅಲ್ಲ. ಹಂಗ ಅವಾಗ ಏನಾತಪ್ಪ ಅಂತ ಕೇಳಿದ್ರ ದೊಡ್ಡವಾದ್ ನೋಡ್ರಿ. ತಾಯಿಗೆ ಹಾಲು ಇರಕ್ಕಿಲ್ಲ. ಅವಾಗ ಏನ್ ಮಾಡ್ಬೇಕು? ವಯಸ್ಸಾಗಿದ್ದು ತಾಯಿಗೆ. ನಾಮದೇವ್ ಮಹಾರಾಜರ ಪತ್ನಿ ಅವರಿಗೆ, ಗುಣಾಬಾಯಿ ಅವರಿಗೆ ವಯಸ್ಸಾಗಿದ್ದು. ಅವಾಗ ಪರಮಾತ್ಮ ಏನತ್ರಿ ಅವ ಆಶೀರ್ವಾದ ಮಾಡಿದ್ರಿ ಏನತ್? ನೀನ್ ಒಲಿದರೆ ಕರಡು ಕೊನರುವುದಯ್ಯ, ನೀನ್ ಒಲಿದರೆ ವಿಷವು ನೀನ್ ಒಲಿದರೆ ಬರಡು ಹೈನ ಆಗುವುದಯ್ಯ, ನೀನ್ ಒಲಿದರೆ ವಿಷವು ಅಮೃತವಾಗುವುದಯ್ಯ ಅಂದಾರ ಬಸವಣ್ಣವರು. ಹಂಗ ಪರಮಾತ್ಮನ ಒಲಿಮೆ ಆದ್ರ ಏನ್ ಕೇಳುದತ್ರಿ? ಭಗವಂತನ ಆಶೀರ್ವಾದರಾದ್ರ ತಾಯಿ ಇದ್ರೊಳಗ ಹಾಲು ತುಂಬಿ ಬಂದು ನೋಡ್ರಿ. ನಾಮದೇವ್ ಮಹಾರಾಜರನ್ನ ಕುಡಿಸಿ ಆನಂದದಿಂದ ಬೆಳೆಸಿದ್ರು. ದೊಡ್ಡವಾದ ನಾಮದೇವ್ ಮಹಾರಾಜರು ಇಷ್ಟು ದೊಡ್ಡವರಾದ್ರು ಆದ ಕೂಡ್ಲಿ ಅಂತಂದ್ರ ಏನೋ ಅನಾವಶ್ಯವಾಗಿ ಭಗವಂತನ ಪೂಜೆಯನ್ನು ಮಾಡ್ತಿದ್ರು. ಅವರು ಅವ್ರ ಅಪ್ಪ ಅವರು ಭಗವಂತನ ಪೂಜೆಯನ್ನ ಮಾಡ್ತಿದ್ರು. ಮಾಡುವಾಗ ಏನಾತ್ಪ ಅಂತಂದ್ರೆ ಊರಿಗೆ ಹೋಗೋದು ಬಂತು ನೋಡ್ರಿ. ಏನೋ ಒಂದು ಕೆಲಸದ ಪರ್ಯಂತರವಾಗಿ ಊರಿಗೆ ಹೋಗೋದು ಬಂದು ಕೊಡ್ಲಿ ಅಂತಂದ್ರೆ ಮನ್ಯಾಗ ಏನು ಹೇಳಿದರು, ನಾಳೆ ಪಾಂಡುರಂಗನ ಪೂಜೆ ಮಾಡಾಕ ನಾಮದೇವನ್ನ ಕಳಿಸ್ಕೊಡು ಅಂತ ಹೇಳಿದಾಗ ಅವಾಗ ನಾಮದೇವ್ ಮಹಾರಾಜರನ್ನ ಕಳಿಸ್ಕೊಡು ಅಂದ. ಸಣ್ಣವಿದ್ದ 4-5 ವರ್ಷ ನಾವು ಬಾಲಕ. ನಾಮದೇವ್ ಮಹಾರಾಜರು ನೈವೇದ್ಯ ತಗೊಂಡು ಹೋದ್ರು ನೋಡ್ರಿ. ಪಾಂಡುರಂಗನ ಪೂಜೆ ಮಾಡಿ ಭಗವಂತನ ಮುಂದ ಪರಮಾತ್ಮನ ಮುಂದ ಪ್ರಸಾದವನ್ನು ಇಟ್ಟರು ಪೂಜೆ ಮಾಡಿದರು. ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿ ಭಗವಂತಗೆ ನಮಸ್ಕಾರ ಮಾಡಿ ಹಿಂಸರದ ನೆತ್ತು ನೋಡ್ರಿ. ನಾಮದೇವ್ ಮಹಾರಾಜರು ನಿತ್ತಗಳಿಗೆನ ಈ ದೇವಾ ಅಂತಂದ್ರು. ದೇವಾ ಸ್ವೀಕಾರ ಮಾಡಪ್ಪ ನೋಡ್ರಿ ಎಂಥ ಭಾವ. ಸಣ್ಣ ಮಗ ದೇವಾ ಸ್ವೀಕಾರ ಮಾಡಪ್ಪ ಪ್ರಸಾದವನ್ನು ಅಂತಂದಾಗ ಅವಾಗ ಹಿಂದಕ್ಕೆ ಸರದ ನೆತ್ತು ಕೊಡ್ಲಿ ಅಂದ್ರ ಪರಮಾತ್ಮ ನೋಡ್ರಿ ಹೆಂಗೆ ಸ್ವೀಕಾರ ಮಾಡ್ಯಾನ್ರಿ. ನಿರಾಕಾರದೊಳಗಿದ್ದಂಥ ಪರಮಾತ್ಮ, ನಿರ್ಗುಣದೊಳಗಿದ್ದಂಥ ಪರಮಾತ್ಮ, ಯಾರಿಗೂ ಸಿಗದಂಥ ಪರಮಾತ್ಮ. ಎಂತೆಂಥ ಮಹಾನ್ ಋಷಿಗಳು, ಎಂತೆಂಥ ಮಹಾನ್ ತಪಶ್ಚರ್ಯಗಳಿಗೆ ಭಗವಂತನ ಲೆಕ್ಕ ಹತ್ತಿಲ್ಲ. 4 ವೇದ 6 ಶಾಸ್ತ್ರ 18 ಪುರಾಣಗಳಿಗೆ ಪರಮಾತ್ಮನ ಅಂಕಿ ಸಿಕ್ಕಿಲ್ಲ. ಅಂಥ ಭಗವಂತ ಸಂತರ ಕೈಯಾಗ ತ್ಯಾಖ್ಯಾದ ಆಡ್ತಿದ್ದಂತ ನೋಡ್ರಿ ಎಂತ ಬೆಲೆ ಐತೆ ಸಂತರೊಳಗ. ಸಂತಾಚೆ ಮಹಿಮಾ ತೋಬವು ದುರ್ಗಮ ಶಾಬ್ದಿಕಾಚಿ ಕಾಮ ನಾಯಿತೆ. ನೋಡ್ರಿ ಸಂತರೊಳಗೆ ಎಂತ ಶಕ್ತಿ ಐತಿ. ಸಂತರ ಮೇಲೆ ಒಡನಾಡ್ತಿದ್ರಿ ಪರಮಾತ್ಮ. ಸಂತರ ಕೂಡ ಮಾತಾಡ್ತಿದ್ದ ಭಗವಂತ. ಯಾರಿಗೂ ಸಿಕ್ಕಿಲ್ಲ. ವಿಶ್ವಾಮಿತ್ರ 60,000 ವರ್ಷದ ಒಂಟೆಗಾಲಿ ನಿತ್ತ ತಪಶ್ಚರ್ಯವನ್ನು ಮಾಡಿದ್ರು ಕೂಡ ಪರಮಾತ್ಮನ ಅಂಕಿ ಸಿಕ್ಕಿಲ್ಲ.
ಸೃಷ್ಟಿ ನಿರ್ಮಾಣ ಪ್ರತಿ ಸೃಷ್ಟಿ ನಿರ್ಮಾಣ ಮಾಡಿದ ವಿಶ್ವಾಮಿತ್ರ, ಆದ್ರೂ ಕೂಡ ಪರಮಾತ್ಮನ ಲೀಲೆ ತಿಳಿಲಿಲ್ಲ. ಹಂಗ ಭಗವಂತ ಆವಾಗ ಊಟ ಮಾಡಂದು ಕೂಡಲೇ ಹೆಂಗೆ ಮಾಡ್ಯಾನ ನೋಡ್ರಿ. ಅವಾಗ ಮಾಡಲಿಲ್ಲ, ಗಪ್ಪ ಆದ ಕೂಡಲೇ ಅಂತ ದೇವಾ ಸ್ವೀಕಾರ ಮಾಡಪ್ಪ ಅಂತಂದ್ರೆ ನಾಮದೇವ್ ಮಹಾರಾಜರು. ದೇವಾ ಸ್ವೀಕಾರ ಮಾಡಪ್ಪ ಪ್ರಸಾದ ಅಂದಾಗ ಆವಾಗ ಏನಾತ್ಪ ಅಂತಂದ್ರೆ ಮಾಡಲಿಲ್ಲ. ಮೂರನೇ ಸಲ ಹೇಳಿದೆ ದೇವಾ ಅಂತಂದ. ನಾ ಸಣ್ಣವದೇನು, ನಮ್ಮ ಅಪ್ಪ ಅವ್ರು ಬಂದಾಗ ಪ್ರಸಾದ ಸ್ವೀಕಾರ ಮಾಡ್ತಿದ್ದೇವಾ, ನಾ ಸಣ್ಣವಿದ್ದ ಸಂಬಂಧ ಸ್ವೀಕಾರ ಮಾಡುವಲ್ಲಿ ಅಂತ ಕೇಳಿರು ನೋಡ್ರಿ ಮಹಾತ್ಮರು. ಆವಾಗ ಕೇಳಿದಾಗ ಸ್ವೀಕಾರ ಮಾಡಲಿಲ್ಲ. ಹೇಳಿದ್ ನೋಡು, ದೇವಾ ಸರಳ ಪ್ರಸಾದ ಸೇವನೆ ಮಾಡ್ತೀವೋ ಏನು, ನನ್ನ ಶಿರಸ್ ನನ್ನ ತಲೆಯನ್ನು ನಿನ್ನ ಪಾದಕ್ಕೆ ಬಡದ ಇಲ್ಲೇ ಪ್ರಾಣವನ್ನು ಬಿಡ್ತಾನಂತ ನೋಡ್ರಿ ಹೇಳಿರು ನೋಡ್ರಿ. ಆವಾಗ ಕಠೋರವಾದ ಶಬ್ದವನ್ನು ಇದನ್ನು ಮಾಡಿದಾಗ ಹೋಗಿ ಗದ್ದಿಗೆ 2 ಸಲ ಹಾದು ಗುಡ್ಲೆ ಅಂದ್ರೆ ಬಂದ್ ನೋಡ್ರಿ ಪರಮಾತ್ಮ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೀಶ ಪ್ರಭು ಪಾಂಡುರಂಗ ಬೋಡಿದ್ದೆ ಮಾಮದೇವ, ನಾ ಊಟ ಮಾಡ್ತೇನಪ್ಪ ಅಂತಂತಾರ ನೋಡ್ರಿ ನಾಮದೇವ್ ಮಹಾರಾಜರಿಗೆ. ಭಗವಂತ ಅದಕ್ಕೆ ಯಾರ್ದು ಮುಂದೆ ಹೇಳ್ಬೇಡಪ್ಪ, ನಾ ಊಟ ಮಾಡಿದ್ದೇನೆ ಅಂತೇಳಿ ಹೇಳಿದಾಗ ಆವಾಗ ಪರಮಾತ್ಮನನ್ನು ಊಟ ಮಾಡಿಸಿದಂಥ ಮಹಾತ್ಮರು. ಆವಾಗ ಏನಾತ್ಪ ಅಂತಂದ್ರ ಪರಮಾತ್ಮ ಊಟ ಮಾಡಿದ, ನಾಮದೇವ್ ಮಹಾರಾಜರು ನಕ್ಕೊಂತ ನಿತ್ತ ಪ್ರಸಾದ ಪ್ರಸಾದ ಮಾಡಿದ ಎಡಿಯನ್ನು ತಗೊಂಡ ಮನೆಗೆ ಬಂದರು ನೋಡ್ರಿ. ಮನೆಗೆ ಬಂದರು. ಅವ್ರ ಅವ್ವ ಅವ್ರು ಕೇಳಿದ್ರು, ತಾಯಿ ಯಪ್ಪ ಅಂತ ಕೇಳಿದ್ರು. ಏನ್ರಿ ಮತ್ತ ಯಪ್ಪ ಪ್ರಸಾದ ಎಲ್ಲಿತ್ತು ಅಂತ ಕೇಳಿದ್ರು. ಯವ್ವ ಪಾಂಡುರಂಗನ ಊಟ ಮಾಡಿಸಿ ಬಂದೇನ ಅಂದ್ಬಿಟ್ಟ. ಈ ಹುಚ್ಚ ಮಗನ ಅಂದ್ರ ಅವ್ರು. ಹಂಗಾರ ಊಟ ಗಿಟ ಅವನ ಮಾಡಿ ಬಂದ ಅನ್ನೋ ಹಸದ ಅಂಥೇಳಿ. ಅವಾಗ ಇಲ್ಲ ಮಾಡಿ ಬಂದಿಲ್ಲ, ನಾನೇ ಮಾಡಿಲ್ಲವ, ಪಾಂಡುರಂಗನ ಉಣಿಸ್ಯಾ ಬಂದನ ಅಂದವ. ಆದರೂ ನಂಬಿ ಹುಟ್ಟಲಿಲ್ಲ. ಅಷ್ಟಕ್ಕೆ ಗಪ್ಪ ಆದ್ರು. ಸಂಜೆಕ್ಕೆ ಬಂದ್ರಿ ಊರಿಂದ ಮಹಾತ್ಮರು, ಸಂತರು, ಅವ್ರ ಅಪ್ಪ ಅವರು ದಾಮಶೇಟರು ಬಂದ ಕ್ಯಾಸ ಬಂದ್ಗಳಿಗೆ ಅಂತಂದ್ರೆ ಹೋಗಿದ್ದ ನಾಮದೇವ ಪ್ರಸಾದ ತಗೊಂಡ ಪೂಜೆ ಮಾಡಿ ಬಂದ ಪಾಂಡುರಂಗಗ ಅಂತ ಹೋಗಿದ್ರಿ, ಕಳಿಸ್ಕೊಟ್ಟಿನಿ ಪ್ರಸಾದವನ್ನು ತಗೊಂಡು ಹೋದ್ರು. ಎಡಿ ಊಟ ಮಾಡಿಸಿ ಬಂದನಂತ ಹೇಳತ್ತಾನ್ರಿ. ಅವು ಪ್ರಸಾದ ಹೊಳೆ ತಂದಿಲ್ಲ ಅಂತ ಹೇಳಿದಾಗ ಹೆಂಗೆ ಕರಿಯಿಲ್ಲ ಅಂತಂದ್ರೆ ನೋಡ್ರಿ. ಕರೆದು ಕೊಳ್ಳಿ ಯಪ್ಪ ಅಂತಂದ್ರು. ಯಪ್ಪ ನಾ ಊಟ ಮಾಡಿಸಿ ಬಂದೇನೆ ಪಾಂಡುರಂಗಗ ಅಂತ ಅಂದ್ರೆ ಅವ್ರ ಅಲ್ವೋ, ನಾವು ವಂಶ ಪಾರಂಪರ ಪರಮಾತ್ಮನ ಸೇವೆಯನ್ನು ಮಾಡಿದೆವು, ಅಗಾಧವಾದ ಸೇವೆಯನ್ನು ಮಾಡಿದೆವು, ನಮಗೆ ಪರಮಾತ್ಮನ ಹಂಕಿ ಸಿಕ್ಕಿಲ್ಲ, ಮತ್ತು ನೀವು ಊಟ ಮಾಡಿಸಿದೇನಂತೀಯಲ್ಲಪ್ಪ. ಯಪ್ಪ ನಾಳೆ ನಾ ಬೇಕಾರೆ ನಾನು ತೋರಿಸ್ತೇನೆ ನಿನಗ ನೋಡಿ ಅಂದ್ಕೊಡ್ಲಿ ಅಂತಂದ್ರೆ, ಯಪ್ಪ ನಾಳೆ ನೈವೇದ್ಯ ಎತ್ಕೊಂಡು ನಿನ್ನ ನಡಿಯಂಗಾರ ಅಂತೇಳಿ 3 ಮಂದಿ ಕೂಡಿ ಬಂದ್ರು ನೋಡ್ರಿ. ಬಂದ ಕ್ಯಾಸ ಮದ್ದಿ ಕದ್ಮ ಆ ಕಡೆ ಗಾಡಿ ಕಡೆ ನಿತ್ತರ್ರಿ. ಅವ್ರ ಮರಿಗೆ ನಿತ್ತರು. ತಾಯಿ ತಂದಿ ಬಂದು ನಾಮದೇವ್ ಮಹಾರಾಜರು ಪಾಂಡುರಂಗನ ಮುಂದೆ ನಾಮದೇವ್ ಮಹಾರಾಜರು ಭಗವಂತನ ಮುಂದೆ ಪ್ರಸಾದವನ್ನು ಇಟ್ಟು ಕ್ಯಾಸ ದೇವಾ ಅಂತಂದ್ರೆ ನೋಡ್ರಿ. ದೇವಾ ಪ್ರಸಾದ ಮಾಡಪ್ಪ. ಏನೋ ನಾಮದೇವ ನಿನಗೆ ನಾ ಹೇಳಿನಿ ಅಲ್ಲೋ, ನಾನು ನಿಮ್ಮ ಅಪ್ಪ ಅವಾಗ ಹೇಳಿಬೇಡಪ್ಪ, ಯಾರಿಗೂ ಹೇಳಿಬೇಡ ಅಂದಿನಿ, ಹೇಳಿಬಿಟ್ಟಿಪ್ಪ ಅಂತಂದು. ದೇವಾ ನಮ್ಮ ಅಪ್ಪ ಅವ್ವ ನನ್ನ ತಂದೆ ತಾಯಿ ನಿನ್ನ ಸೇವೆಯನ್ನು ಮಾಡಿದಾರಪ್ಪ ದೇವಾ, ಅನನ್ಯವಾಗಿ ನಿನ್ನ ಭಗವಂತನ ಸೇವೆಯನ್ನು ಮಾಡಿದಾರು, ಅವ್ರಿಗೆ ದರ್ಶನ ಕೊಡದೇವಾ ಅಂದ್ಕೊಡ್ಲಿ ಅಂತಂದ್ರೆ ಅವಾಗ ಪರಮಾತ್ಮ ಅವ್ರಿಗೂ ದರ್ಶನವನ್ನು ಕೊಟ್ಟ. ಸಂತಾಚೆ ಮಹಿಮಾ ತೋ ಬಹು ದುರ್ಗಮ ಶಾಬ್ದಿಕಾಚೆ ಕಾಮ ನಾಯಿತೆ ಬಹು ಜುಗಡ ಝರಿ ಜಾಲಿ ಮೈಸಗಾಯಿ ತರಿ ಹೊಯ್ಲ ಕಾಯಿ ಕಾಮದೇನು. ನೋಡ್ರಿ ಹೆಂಗ ನಾಮದೇವ್ ಮಹಾರಾಜರು ಒಮ್ಮೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಅವ್ರ ತಾಯಿಯವರು ಬಡತನ ಇತ್ರಿ. ಅವ್ರಿಗೆ ಬಡತನ ಇತ್ತು. ಭಗವಂತನಂತ ಏನು ಬೇಡಂಗಿಲ್ಲ. ಸಂತರು ನಿಷ್ಠಾವಂತ ಭಾವ ಭಕ್ತಾಚೆ ಸ್ವಧರ್ಮ ನಿರ್ಧಾರಯ ವರ್ಮ ಚುಕುಣ್ಣಯ್ಯ ಅಂದಾರ ಮಹಾತ್ಮರು ತುಕಾರಾಮ್ ಮಹಾರಾಜರು. ಭಗವಂತನಂತ ಕೇಳೋರಲ್ಲ. ಅವಾಗ ರುಕ್ಮಾಬ
निष्ठावंत भाव भक्ताचे स्वधर्ಮ ನಿರ್ಧಾರಯ ವರ್ಮ ಚುಕುಣ್ಣಯೇ. ನೋಡ್ರಿ ಅವರು ಭಗವಂತನಂತೆಕ ಏನು ಬೇಡವ್ರಲ್ಲ ನೋಡ್ರಿ. ಅವಾಗ ನಿಷ್ಕಾಮದಿಂದ ಪರಮಾತ್ಮನ ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಿದ್ರು. ಅವರು ಅಲ್ಲೇ ಅವ್ರ ಬಾಜುಕನ ರುಕ್ಮಾಬಾಯಿಯ ತಾಯಿಯ ಪೂಜೆಯನ್ನು ಮಾಡಿಸ್ತಿದ್ದ ಪರಿಷಾ ಭಾಗವತ ಸೇವೆಯನ್ನು ಮಾಡ್ತಿದ್ದ. ತಾಯಿಯ ಪ್ರತ್ಯಕ್ಷವನ್ನು ಮಾಡಿಕೊಂಡು ಭಗವಂತನ ತಾಯಿಯಿಂದ ಆಶೀರ್ವಾದ ಪಡೆದು ಪರಿಶ್ಮಣಿಯನ್ನು ಪಡೆದಿದ್ರೆ ಅವ ಏನು ಮಾಡಿದ್ದಪ್ಪ ಅಂತ ಕೇಳಿದ್ರ, ಪರಿಶ್ಮಣಿ ಕೊಟ್ಟಲು ತಾಯಿ. ಆ ಶ್ರದ್ಧಾದಿಂದ ನಿಷ್ಠಾದಿಂದ ದೇವಿ ಆರಾಧನೆ ಮಾಡಿಬಿಟ್ಲು ರುಕ್ಮಾಬಾಯಿ ತಾಯಿ, ಲಕ್ಷ್ಮೀ ತಾಯಿ. ಪರಿಶ್ಮಣಿ ಅಂದ್ರೆ ಏನಪ್ಪಾ ಅಂತಂದ್ರ ಕಬ್ಬಿನಕ್ಕೆ ಹಚ್ಚಿರ ಬಂಗಾರ ಆಗ್ತತ್ರಿ. ಅದು ಬಂಗಾರ ಆಗ್ತಿತ್ತು. ಬಂಗಾರ ಆದ ಕೂಡ್ಲಿ ಅಂದ್ರೆ ಮತ್ತೆ ಕಬ್ಬಿನ ಕಚ್ಚಿಕೊಳ್ಳಿ ಬಂಗಾರ ಆದ ಕೂಡ್ಲಿ ಅಂದ್ರೆ ಅವ್ರ ಬಾಳೆನ ಚಲೋ ಆಗ್ಬಿಡ್ತಿ. ಎಷ್ಟು ಕಬ್ಬಿನ ಕಸ್ತಿ ಅಷ್ಟೆಲ್ಲ ಬಂಗಾರ. ಮತ್ತು ಅವ್ರ ಬಾಳೆಕೇನ ಅವ್ರ ಉಪಜೀವನಕ್ಕೆ ಬಾಳೆ ಸಸಾರ ಆಗಿಬಿಡ್ತಿ. ಅವಾಗ ಒಂದು ದಿವಸ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಭಗವಂತನ ಸೇವೆ ಪೂಜೆಯನ್ನು ಇವ್ರು ಮಾಡ್ತಿದ್ರು. ಪರಿಷಾ ಭಾಗವತ ತಾಯಿ ಅವ್ರ ಹೆಣ್ಮಕ್ಳು ಹೊಳಿಯೊಳಗೆ ಕೂಡಿರು ನೋಡ್ರಿ. ನಾಮದೇವ್ ಮಹಾರಾಜರ ಮಡದಿ, ಪರಿಷಾ ಭಾಗವತರವ್ರ ಮಡದಿ ಇರು ಒಗ್ಯಾನ ಒಗಿಯಾಕ ಚಂದ್ರಭಾಗದೊಳಗೆ ಒಗ್ಯಾನ ಒಗಿಯುವಾಗ ಹಂಗ ವಿಷಯ ಹೊಂಡ್ತೀವಿ. ಇಲ್ಲ ನಾವು ತಾಯಿ ಪೂಜೆಯನ್ನು ಮಾಡ್ತೇವು, ತಾಯಿ ನಮಗೆ ಮೆಚ್ಚೆ ಪರಿಶ್ರಮಣಿಯನ್ನು ಕೊಟ್ಟಿದ್ದಾಳು, ನಮಗೇನು ಚಿಂತೆ ಇಲ್ಲ, ಯಾತರದು ಆರಾಮ್ ನಮ್ಮ ಜೀವನ ಐತಿ ಅಂಥೇಳಿ ಪರಿಷಾ ಭಾಗವತನ ಮಡದಿಯವರು ಹೇಳಿಬಿಟ್ರು ನೋಡ್ರಿ. ನಾಮದೇವ್ ಮಹಾರಾಜರ ಮಡದಿಯವರಿಗೆ ಹೇಳಿದಗಳಿಗೆ ಅವರಂದ್ರು, ಇಲ್ಲ ನಾವು ಭಗವಂತನ ಸೇವೆಯನ್ನು ಮಾಡ್ತೇವೆ, ಅವ್ರೇನು ಮಾಡ್ತಾರೋ ಮಾಡಲ್ಬೇಡ ಅಂತೇಳಿ ಅಂತಂದಾಗ ಅವಾಗ ಮನೆಗೆ ಹೋಗಿ ಏನು ವಿಚಾರ ಮಾಡಿದ್ರು, ಮನ್ಯಾಗ ಏನಿಲ್ರಿ. ನೋಡ್ರಿ ಎಂಥ ಪರಮಾತ್ಮನ ಸೇವೆಯನ್ನು ಮಾಡಿದಂಥ ಮಹಾತ್ಮರು, ಭಗವಂತ ನಿಂಬಲ್ಲಿ ಮಾತಾಡಿದಂಥ ಮಹಾತ್ಮರು, ಆದ್ರೂ ಕೂಡ ಅವ್ರಿಗೂ ಬಿಟ್ಟಿಲ್ಲ. ಆದ್ರೆ ಕೊಡಪ್ಪ ಅಂತೇಳಿ ಪರಮಾತ್ಮನ ಕೈ ಮಾಡಿದ್ರೆ ಗುಡ್ಡನ ಬಂಗಾರ ಆಗ್ಬಹುದು ಅಂಥ ಮಹಾತ್ಮರವರು. ಆದ್ರ ಭಗವಂತನಂತೆ ಕೇಳಿರಕ್ಕಲ್ಲ ನೋಡ್ರಿ, ನಿಷ್ಠಾದಿಂದ ಸೇವಾ. ಆವಾಗ ಆದ ಕೂಡಲಿ ಅಂತಂದ್ರ ಅವ್ರು ಏನು ವಿಚಾರ ಮಾಡಿದ್ರು, ತಾಯಿ ಹೋಗಿ ಮನೆಗೆ ಹೋಗಿ, ಹಂಗಾರ ನನಗಟ್ಟು ಕೊಡು ಒಂದು ಸ್ವಲ್ಪ, ನಾನು ನಮ್ಮ ಮನ್ಯಾಗಟ್ಟು ಕಬ್ಬಿನ ಹಚ್ಚೆ ಹೊಳ್ಳಿ ನಿನ್ನ ಮನೆ ನಿನಗೆ ಕೊಡ್ತೇನು ಅಂತೇಳಿ ಹೆಣ್ಮಕ್ಳು ಮಾತಾಡ್ಕೊಂಡ ಹೆಣ್ಮಕ್ಳು ಕೂಡಿ ಮಾತಾಡ್ಕೊಂಡು ಅದನ್ನ ಪರಿಶ್ರಮಣಿನ ತೊಗೊಂಡು ಬಂದು ಮನೆಗೆ ಬಂದ. ಮತ್ತು ಅವ್ರ ಮನ್ಯಾಗ ಎಲ್ಲಿರ್ಬೇಕ್ರಿ, ಉದ್ಯೋಗ ಏನ ಅರ್ಬಿ ಹೊಲಿ ಉದ್ಯೋಗ, ಸಿಂಪಿ ಉದ್ಯೋಗ. ಅವ್ರ ಮನ್ಯಾಗ ಕುಡ ಕ್ಯಾಬಿನ ನಮ್ಮಂಗೆ ರೈತರು ಅವ್ರೇನ ದೊಡ್ಡ ಟ್ರ್ಯಾಕ್ಟರ್ಗಳು ಇವು ಕುಡ ಇರಾಕ ಕಬ್ಬಿನ ಇರಾಕ ಏನಿಲ್ಲ. ಬರೇ ಒಂದು ಎರಡೋ ಅನ್ನೋ ಕುರುಪಿನೋ ಬಿದ್ದಿದ್ದು, ಅದು ಕಟ್ಟ ಹಚ್ಚಿರು. ಅದಷ್ಟ ತೊಗೊಂಡು ಹೋಗಿ ಅದನ್ನು ಮಾರಿ ಬಂದ ಮನ್ಯಾಗ ಘಮ 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 ಅನ್ನೋ ಹಂಗೆ ಅಡ್ಗೆ ಮಾಡಿದ್ರು ನೋಡ್ರಿ. ತಾಯಿ ನಾಮದೇವ್ ಮಹಾರಾಜರು ಬಂದ ನಮ್ಮ ಮನಿನೋ ಯಾರ ಮನಿನೋ ಅಂದ್ರು ನೋಡ್ರಿ. ಇದು ಎಷ್ಟು ಸುವಾಸಕವಾಗಿ ಮನಿಯೊಳಗೆ ನಡೆದತಿ, ಏನಿದು ಅಂದು ಕೊಡ್ಲಿ ಅಂತಂದ್ರೆ ಬಂದವ್ರ ಕರೆದ್ರು ನೋಡ್ರಿ.
ಮುನಾಭಾಯಿ ಅಂತ ಕರೆದಗಳಿಗೆ ಅಂತಂದ್ರ ಬರ್ರಿ ಓಡಿ ಬಂದ್ರಿ ಯಾಕ್ರಿ ಅಂತ ಕೇಳಿದಾಗ ಏನಿದೆ ಎಲ್ಲಿದೆಲ್ಲ ಅಂತ ಕೇಳಿದ್ರು. ಇಲ್ರಿ ಸಿಟ್ಟಿಗೆ ಹೇಳ್ಬೇಡ್ರಿ, ಹಿಂಗ ಪರಿಶಾ ಭಾಗವತ ಅವರ ಪತ್ನಿಯವ್ರಂತೇಕ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಪರಿಶ್ಮನಿ ಇಸ್ಕೊಂಬಂದಿನ್ರಿ, ಬಂಗಾರ ಕಚ್ಚ ಸಂತಿ ಮಾಡ್ಕೊಂಬಂದ. ಎಲ್ಲೈತ್ ನೋಡನ್ ತೊಂಬರೋ ಅಂತಂದ್ರ ನೋಡ್ರಿ ಮಹಾತ್ಮರು ನೋಡನ್ ತೊಂಬರೋ ಎಲ್ಲೈತ ಅದನ್ ಕೂಡಲೇ ಓಡಿ ತಾಯಿ ತೊಗೊಂಬಂದ್ ಇಲ್ಲಿ ಏತ್ ನೋಡ್ರಿ ಅಂತ ತಗೊಂಡವ್ರು ನಾನು ಚಂದ್ರಭಾಗದಾಗ ಒಗದ್ ಬಿಟ್ರು. ಕೈಲೇ ಹಿಡಿದ್ರು ಚಂದ್ರಭಾಗದಾಗ ಒಗದ್ ಬಿಟ್ರು. ಏನಿದ್ ಫಜಿತ್ ಬಾಳೆ ಇನ್ನೇನು ಮಾಡುದ, ಈ ಅಡಿಗೆನ ಊಟ ಮಾಡೋದು ಬೇಡ, ಹೊರಗೆ ಎಲ್ಲಾರು ನೀಡಿ ಬಿಡೋದನ್ನ ಅಂತ ಹೇಳಿರು. ಮೊದಲೇನಿತ್ತು ನಮ್ದು ರೊಟ್ಟಿ ಅಣ್ಣ ನುಚ್ಚ ಅಷ್ಟ ಊಟ ಮಾಡೋನು, ಅದೆಲ್ಲಾನು ಕೊಟ್ಬಿಡ ಅಂತ ಎಲ್ಲಾನು ಕರೆದು ಕೊಟ್ಬಿಟ್ರು. ನೋಡ್ರಿ ಮನೆ ಸ್ವಚ್ಛ ಮಾಡಿ ಮನೆ ತೊಳೆದು ಹೊಳೆ ಮತ್ತು ಹೊಸ ಮೊದಲು ಏನಿತ್ತು ಅದನ್ನ ಅಡಿಗೆ ಮಾಡಿದ್ರು. ನೋಡಿ ಸಂತರಂದ್ರೆ ಇವರು ಸಂತರು. ಆವಾಗ ಅದಾತ್ ಬಿಡ್ರಿ, ಆಯ್ತು ಹೋಯ್ತು, ಅವ್ರು ಮಾಡಿರು ಭಗವಂತನ ಮತ್ತೆ ಪೂಜೆ ಮಾಡಿ ಬಂದ್ರು, ಪ್ರಸಾದ ಮಾಡಿರು. ಆ ತಾಯಿ ಬಂದಳ್ರಿ, ಇದನ್ನ ಹೇಳ್ರಿ, ಇದೊಂದು ಲಿಗಾಡ್ ಬಂತಲ್ಲ, ಚಂದ್ರಭಾಗದಾಗ ಒಗದ್ಬಿಟ್ರು. ತಾಯಿ ಇಸ್ಕೊಂಬಂದಾಕಿ ಹೋಗಿ ಮನೆಗೆ ಹೋಗಿ ಅವಾಗ ಹೋಗಿ ಕ್ಯಾಸ ಅವ್ರು ಬಂದ್ರಿಪ್ಪ, ಬಂದ ನಮ್ಮ ಪರಿಶ್ಮನೆ ಕೊಡು ಅಂತಂದ್ರು. ಒಂದು ತಾಸು ಬಿಟ್ರೆ 2 ತಾಸು ಬಿಟ್ಟು ಕ್ಯಾಸ್ ನಮ್ಮ ಪರಿಶ್ಮನೆ ಕೊಡ್ತೇನ್ರಿ ಐತನವ್ರು. ಹಿಂದಾಗಡೆ ಏನಾಗ್ಬಿಡ್ತು, ಹಂಗ ಇವ್ರು ಸರಳ ಕೊಡೋದಿಲ್ಲ, ಹಿರಿಯಾರನ್ನ ಕೊಡ್ಸೋಣ ಅಂತೇಳಿ ಹಿರಿಯಾರನ್ನೆಲ್ಲ ಕರ್ಕೊಂಬಂದ್ಬಿಟ್ರು. ನೋಡಿ ನಮ್ಮ ಪರಿಶ್ಮನೆ ತಂದಾರ್ರಿ, ಏನು ಮಾಡ್ರು ಕೊಡವಲ್ರ ಅಂತೇಳಿ. ಆವಾಗ ನಾಮದೇವ್ ಮಹಾರಾಜರು ಪರಮಾತ್ಮನ ಸೇವೆಯನ್ನು ಭಜನೆಯನ್ನು ಮಾಡಕ್ಕೆ ಹೋಗಿದ್ರು. ಬಂದ್ರು, ಏನಿದು ಗದ್ಲ ಅಂತಂದ್ರು. ಏನ್ರಿ ಮತ್ತು ನಮ್ಮ ಪರಿಶ್ಮನೆ ಇಟ್ಕೊಂಡು ಕೆಲಸ ಒಂದು ಹೊಳೆ ಕೊಡ್ತೇವೆ ಅಂತೇಳಿ ತಂದ ಅದನ್ನೇನು ಇಲ್ಲ ಅಂತ ಅನ್ನತ್ತೀರಿ, ಇದಕ್ಕೆ ಹ್ಯಾಂಗ್ರಿ ಅಂತಂದ್ರು. ಎಷ್ಟು ಪರಿಶ್ಮನೆ ಬೇಕಪ್ಪ ನಿಮಗೆ, ಬರಿಪ್ಪ ಅಂಥೇಳಿ ಓಡಿ ಹೋಗಿ ಹೊಳಿಯೊಳಗೆ ಹೋಗಿ ಪುಂಡಲೀಕ ವರದಾರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಹೋಗಿ ಉಸುಕವನ್ನು ತಗೊಂಡು ಕೈಯೊಳಗೆ ಹಿಡ್ದ, ನಿನರಾಗ ಯಾವ್ದು ಬೇಕಾದ್ರೆ ತಗೊಂಡು ನಿಮ್ಮ ಪರಿಶ್ಮನೆ ಗುರ್ತಾಡದಂದ್ರೆ ನೋಡ್ರಿ ಮಹಾತ್ಮರು. ಎಂಥ ಮಹಾತ್ಮರಾಗಿ ಹೋಗಿದಾರ ಅಲ್ಲ, ಇಡೀ ಹೊಳಿ ಉಸುಕನ್ನೆಲ್ಲ ಪರಿಶ್ಮನೆ ಮಾಡಿಬಿಟ್ರು. ಇದ್ರಾಗ ಯಾವ್ದು ಬೇಕು ತಗೋ ಅಂದ್ರು. ನೋಡ್ರಿ ಎಂಥವ್ರು ಮಹಾತ್ಮರು ಎಂಥವ್ರಾಗಿದ್ದಾರು. ಸಂತಾಚೆ ಮಹಿಮಾ ತೋ ಬಹು ದುರ್ಗಮ ಶಾಬ್ದಿಕಾಚಿ ಕಾಮ ನಾಯಿತೆ ಬಹು ಜುಗಡ ಝರಿ ಜಾಲಿ ಮೈಸಗಾಯಿ ತರಿ ಹೋಯ್ಲ ಕಾಯಿ ಕಾಮಧೇನು. ನೋಡ್ರಿ ಕಾಮಧೇನು ಕಲ್ಪವೃಕ್ಷ ಅವರು ನುಡಿದ್ರೆ ಏನು ಬೇಕಾದ ಆಗ್ತತ್ರಿ. ಅವ್ರ ಬಾಯಿಲೆ ಬಂದಂತ ಆ ಶಬ್ದ ಭಗವಂತನಿಗೆ ನೀಗುದಿಲ್ಲ, ಭಗವಂತನಿಗೂ ಕೂಡ ಅದನ್ನ ಅಳ್ಕಸಾಕ ಬರುದಿಲ್ಲ. ಹಂಗ ಸಾಮಾನ್ಯ ಅಲ್ಲ ಪರಮಾತ್ಮನ ನಾಮಸ್ಮರಣಿ. ಸಂತಾಚೆ ಮಹಿಮಾ ತೋ ಬಹು ದುರ್ಗಮ ಶಾಬ್ದಿಕಾಚೆ ಕಾಮ ನಾಯಿತೆ ಬಹು ಜುಗಡ ಝರಿ ಜಾಲಿ ಮೈಸಗಾಯಿ ತಪಿ ಹೋಯ್ಲ ಕಾಯಿ ಕಾಮಧೇನು. ನೋಡ್ರಿ ಮಾೌಲಿಯವರು ಜ್ಞಾನೇಶ್ವರ ಮಹಾರಾಜರು ನೀವು ಮೊದಲು ಏನಿತ್ತಪ್ಪ ಅಂತ ಕೇಳಿದ್ರ, ಮೊದಲು ಹೆಂಗಿತ್ತಂದ್ರ ಏಕ ಗುರು ಏಕ ಶಿಷ್ಯ. ನೋಡ್ರಿ ಈ ಸಂಪ್ರದಾಯ ಅವಾಗ ಗುಪ್ತವಾಗಿತ್ತು. ಈ ಸಂಪ್ರದಾಯ ಯಾರು ಮಾಡಬೇಕು ಅವ್ರಷ್ಟ ಮಾಡೋದು. ಅನ್ಯರಿಗೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಭಗವಂತನ ನಾಮಸ್ಮರಣೆಯನ್ನು ಅಂತಿಂತವ್ರು ಮಾಡುವಂಗಿಲ್ಲ. ಹಿಂಗೆ ಕಟ್ಟಳ್ತಿ ಇತ್ತು ಅವಾಗ. 12 ವರ್ಷ ಪರ್ಯಂತರವಾಗಿ ಗುರುವಿನ ಸೇವೆಯನ್ನು ಮಾಡಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದ ದೀಕ್ಷೆಯನ್ನು ಪಡೆದಾಗ ಆವಾಗ ರಾಮಕೃಷ್ಣ ಹರಿ ಅನ್ನುವಂಥ ನಾಮಸ್ಮರಣಿ, ಓಂ ನಮ ಶಿವಾಯ ಅನ್ನುವಂಥ ನಾಮಸ್ಮರಣಿ ಗುಪ್ತವಾಗಿಟ್ಟಿದ್ರು. ಅವ್ರಿಗಷ್ಟ ಅವ್ರ ಕಿವಿಯಾಗ ಬೋಧ ಮಾಡ್ತಿದ್ರು, ಅವರಷ್ಟ ಉದ್ಧಾರ ಆಗಿ ಹೋಗ್ತಿದ್ರು. ನೋಡ್ರಿ ಹೆಂಗಿತ್ತು, ಗುರು ಒಬ್ಬ ಶಿಷ್ಯ ಒಬ್ಬ. ಆ ಗುರು ನಾಮಸ್ಮರಣೆಯನ್ನು ಕೊಟ್ಟು ಹೋಗ್ತಿದ್ದ, ಅವ್ರಷ್ಟ ಉದ್ಧಾರ ಆಗಿ ಅವ್ರು ಹೋಗ್ತಿದ್ರು. ಹಿಂಗ ಬಂದಿತ್ತಿದು ಸಂಪ್ರದಾಯ, ಹಿಂಗ ಬಂದಿತ್ತು. ನೋಡ್ರಿ ನಮ್ಮ ಗುರುಗಳು ಎಂಥವ್ರಾಗಿ ಹೋದ್ರು. ನಿವೃತ್ತಿನಾಥರು, ಮಚ್ಚೇಂದ್ರನಾಥರಿಂದ ಮಾರ್ಗ, ಮಚ್ಚೇಂದ್ರನಾಥರು, ಗೈಲಿನಾಥರು, ಗೋರಖನಾಥರು, ಗೈಲಿನಾಥರು, ಅವರಿಂದ ನಿವೃತ್ತಿನಾಥರು. ನೋಡ್ರಿ ಪರಮಾತ್ಮನ ನಮ್ಮಂಥ ಆಜ್ಞಾ ಜೀವಿಗಳನ್ನ ನಮ್ಮಂಥ ಜಡಜೀವಿಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ಅವತಾರ ತಗೊಂಡ. ಸದಾ ಶಿವಾಚ
त्याला पडून सदाशिवाचा अवतार स्वामी निवृत्ती दातार महाविष्णूचा अवतार सखा माझा ज्ञानेश्वर ನೋಡ್ರಿ ಎಲ್ಲರೂ ಸಂತರು ಏನು ಮಹಾಗುರುಗಳು ಏನ್ ಮಾಡಿದ್ರಂದ್ರ ಎಲ್ಲರಿಗೂ ನಮ್ಮಂತ ಜಡಜೀವಿಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ವಿಠ್ಠಲಪಂತ ರುಕ್ಮಾಬಾಯಿ ತಾಯಿ ಉದರದಲ್ಲಿ ಮಹಾತ್ಮರು ಹುಟ್ಟಿದ್ರು 3 ಲೋಕ ಉದ್ಧಾರ ಮಾಡಿದ್ರಿ ಮಹಾತ್ಮರು ನೋಡ್ರಿ ನಿನ್ನೆ ವಿಷಯ ಹೊಂಟಿತ್ತು ಗ್ವಾಡಿಯನ್ನು ನಡೆಸಿದಂತ ಮಹಾತ್ಮರು ಏನು ಜಗತ್ತಿನೊಳಗ ಪ್ರಾಣಿ ಒಳಗ ಮಬ್ಬ ಅಂದ್ರೆ ಕ್ವಾನಿನಂತ ದೊಡ್ಡ ಪ್ರಾಣಿ ಯಾವುದೂ ಇಲ್ಲ ಅಂತ ಪ್ರಾಣಿಯನ್ನ ಕ್ವಾನಿನ ಮುಖದಿಂದ 4 ವೇದಗಳನ್ನು ಪಠಣ ಮಾಡಿಸಿದಂತ ಮಹಾತ್ಮರು ನೋಡ್ರಿ ಯಾರು ಮಾಡಿದಾರು ಇಂಥ ಮಹಾತ್ಮರು ಜಗಾಚ ಕಲ್ಯಾಣ ಸಂತಾಚ ವಿಭೂತಿ ಧ್ಯೇಯ ಕಷ್ಟವಿತಿ ಪರೋಪಕಾರಿ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಮಾವಲಿಯವರು ನಿವೃತ್ತಿನಾಥರು ಸೋಪಾನ ದೇವ ಮುಕ್ತಾಬಾಯಿ ಜನ್ಮವನ್ನು ತಗೊಂಡ್ರು ನೋಡ್ರಿ ಪರಮಾತ್ಮ ಸದಾಶಿವಾಚ ಅವತಾರ ಸ್ವಾಮಿ ನಿವೃತ್ತಿ ದಾತಾರ ಸದಾಶಿವನನ್ನ ನಿವೃತ್ತಿನಾಥರಾಗಿ ಬಂದ್ರು ಮಹಾವಿಷ್ಣುಚ ಅವತಾರ ಸಖಾಮಾಜ ಜ್ಞಾನೇಶ್ವರ ನೋಡ್ರಿ ಬ್ರಹ್ಮ ಸೋಪಾನ ಜಾಲ ಭಕ್ತಾನಂದ ಜಾಲ ಆದಿಶಕ್ತಿ ಮುಕ್ತಾಬಾಯಿ ದಾಸಜನಿ ಲಾಗೆಪಾಯಿ ನೋಡ್ರಿ 4 ಮಂದಿ ಆದಿಶಕ್ತಿ ಮುಕ್ತಾಬಾಯಿ ಬ್ರಹ್ಮ ಸೋಪಾನ ನೋಡ್ರಿ ಪರಮಾತ್ಮನ ಅವತಾರ ತಗೊಂಬಂದ ಏನು ವಿಠೇವರಿ ಒಳಗೆ ನಿತ್ತಾನಲ್ಲ ಭಗವಂತ ಇನ್ನ ಯಾರು ನನ್ನ ಕಡೆ ಲಕ್ಷ್ಯ ಕೊಡೋದಿಲ್ಲ ಯಾರು ನನ್ನ ಕಡೆ ಈ ಭಕ್ತರು ನೋಡಿಲ್ಲ ಅವನ ಆಗಿ ಬಂದ ನೋಡ್ರಿ ಪರಮಾತ್ಮ ಅವನ ಮಾಹುಲಿ ಅವರಾಗಿ ಬಂದ ನೋಡ್ರಿ ನಮ್ಮಂತ ನಾವೆಲ್ಲರೂ ಎಲ್ಲಿ ನಮ್ಗೆ ಇಂಥ ಸೇವೆ ಸಿಗಬೇಕು ಇಂಥ ಭಗವಂತನ ನಾಮಸ್ಮರಣೆ ನಮ್ಮ ಬಾಯಿಯೊಳಗೆ ಯಾವಾಗ ಬರಬೇಕು ಭೌತ ಸುಕೃತಾಚಿ ಜೋಡಿ ಮನುನಿ ವಿಠಲಿ ಯಾವಡಿ ಭೌತ ಸುಕೃತಾಚಿ
बहुत सुकृताची जोडी म्हणून विठ्ठली आवडी सर्व सुखाची ಆಗರ ಬಾಪ ರುಕ್ಮಾದೇವಿಯವರು ಅಂದಾರ ನೋಡ್ರಿ ಮಹಾತ್ಮರು. ಜ್ಞಾನೇಶ್ವರ ಮಾವುಲಿಯವರು ಆದ್ರ ಪರಮಾತ್ಮನ ನಾಮಸ್ಮರಣೆಯನ್ನ ಭಗವಂತನ ನಾಮಸ್ಮರಣೆ ಎಂತಾದೈತಪ್ಪ ಅಂದ್ರ ಅಗಾಧವಾದದ್ದೈತಿ. ಬಹುತ ಸುಕೃತಾಚಿ ಜೋಡಿ ಮನೋನಿ ವಿಠ್ಠಲಿ ಯಾವಡಿ ಸರ್ವ ಸುಖಾಚಿ ಆಗರ ಬಾಪ ರುಕ್ಮಾದೇವಿ. ಆದ್ರ ಭಗವಂತನ ನಾಮಸ್ಮರಣೆ ಬಾಯಿಲೆ ಬರ್ಬೇಕಾದ್ರ ಪುಣ್ಯ ಬೇಕ್ರಿ. ಪುಣ್ಯ ಇದ್ರ ಮಾತ್ರ ಭಗವಂತನ ನಾಮಸ್ಮರಣೆ ಬರ್ತತಿ. ಇಲ್ತಾ ಬರುದಿಲ್ಲ ನಾಮಸ್ಮರಣೆ. ಭಗವಂತನ ನಾಮಸ್ಮರಣೆ ಬರ್ಬೇಕಾದ್ರ ಪುಣ್ಯ ಇರ್ಬೇಕು. ಪುಣ್ಯ ಇದ್ರ ಭಗವಂತನ ನಾಮಸ್ಮರಣೆ ಬರ್ಬೇಕಾದ್ರ ಪುಣ್ಯ ಬೇಕು. ಪುಣ್ಯ ಇದ್ರ ಭಗವಂತನ ನಾಮಸ್ಮರಣೆ ತರ್ತಿತ್ತ, ಅನ್ಯತಾ ಬರದಲ್ಲ ಭಗವಂತನ ನಾಮಸ್ಮರಣೆ. ಪರಮಾತ್ಮನ ನಾಮಸ್ಮರಣೆ ನಾಲ್ಗಿ ಮ್ಯಾಗ ಬರ್ಬೇಕಾದ್ರ ಪುಣ್ಯ ಬೇಕ. ಪುಣ್ಯ ಇದ್ರಷ್ಟ ಮಾತ್ರ ಬರ್ತದ. ಇಲ್ದಿರ ದೇವ ಪರಮಾತ್ಮ ಈ ಮಾನವ ಜನ್ಮವನ್ನು ಕೊಟ್ಟಿದಾನು. ಒಂದು ಸ್ವಲ್ಪ ವಿಚಾರ ಮಾಡ್ಬೇಕು. 84 ಕೋಟಿ ಜೀವರಾಶಿಯನ್ನು ತಿರುಗಿ ಮಾನವ ಜನ್ಮವನ್ನು ಕೊಟ್ಟಾನ ಪರಮಾತ್ಮ. ನಾವ್ ಏನ ಮಾಡ್ಕೊಳಕು ಎಲ್ಲ ನಮ್ಮ ಕೈಯೊಳಗೈತಿ. ನಮಗ ಮನುಷ್ಯರಾಗಲಿಕ್ಕಿನೂ ಬರ್ತೈತಿ, ಬ್ಯಾರೆ ಆಗಾಕೂ ಬರ್ತೈತಿ. ಆದ್ರ ಪರಮಾತ್ಮನ ನಾಮಸ್ಮರಣೆಯನ್ನ, ಭಗವಂತನ ನಾಮಸ್ಮರಣೆ ಸನ್ಮಾರ್ಗದೊಳಗ ನಡೆದದ್ದಾದ್ರ ಹರಿಮುಖೇನ್ಮಣ ಹರಿಮುಖೇನ್ಮಣ ಪುಣ್ಯಾಚಿ ಗಣನ ಕೋಣ ಕರಿ.
ಆ ರಾಮಕೃಷ್ಣ ಹರಿ ವಿಠಲ ಕೇಶವ ಮಂತ್ರ ಹಾ ಜಪವ ಸರ್ವ ಕಾಲ ಅಂದಾರ ನೋಡ್ರಿ ಮಹಾತ್ಮರು. ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು. ಸಾಮಾನ್ಯ ಅಲ್ಲ ಪರಮಾತ್ಮನ ನಾಮಸ್ಮರಣೆ. ಹಂಗ ಅವರು ನಿವೃತ್ತಿನಾಥರು, ನಿವೃತ್ತಿನಾಥರು, ಜ್ಞಾನೇಶ್ವರ ಮಹಾರಾಜರು, ಸೋಪಾನ ದೇವ, ಮುಕ್ತಾಬಾಯಿ, ನಾಮದೇವ್ ಮಹಾರಾಜರು, ತುಕಾರಾಮ್ ಮಹಾರಾಜರು ಇದನ್ನ ಉದ್ಧಾರ ಮಾಡಿದರು. ನಮ್ಮಂತ ಜಡಜೀವಿಗಳನ್ನ ಉದ್ಧಾರ ಮಾಡಲಿಕ್ಕೆ ನಮಗೆಲ್ಲ ಎಲ್ಲಿ ಎಲ್ಲಿ ಸಿಗ್ತಿತ್ತು ಈ ಮಾರ್ಗ? ಸಾಮಾನ್ಯ ಅಲ್ಲ. ಸಂತಾಚೆ ಮಹಿಮಾ ತೋಬವು ದುರ್ಗಮ ಶಬ್ದ ಕಾಚಿ ಕಾಮ ನಾಯಿತೆ ಬಹು ಜುಗುಡ ಜರಿ ಜಾಲಿ ಮೈಸ ಗಾಯಿ ತರಿ ಹೋಯ್ಲ ಕಾಯಿ ಕಾಮದೇನು. ಈಗ ರೀ ನಾವು ನೋಡಿದ್ದ ನಮ್ಮ ಕಣ್ಣಾರೆ, ನಾವು ಇದ್ರೊಳಗನ ನಾವು ಸಣ್ಣವ್ರಿದ್ದಾಗ ನಮ್ಮ ಗುರುಗಳಾಗಿ ಹೋದ್ರು ಗೋವಿಂದಪ್ಪನವರು, ಗುರುಲಸರು ಗೋವಿಂದಪ್ಪಪ್ಪ ಅವರು ಆಗಿ ಹೋದ್ರು ಮಹಾತ್ಮರು. ನೋಡಿದ್ರ ಅವ್ರನ್ನ ನೋಡಿದ್ರ ಪರಮಾತ್ಮನನ್ನ ನೋಡಿದಂಗೆ ಆಗ್ತಿತ್ತು ನೋಡ್ರಿ ಕಳ. 80 ವರ್ಷ ಆಗಿದ್ದು ಅವ್ರನ್ನ ನೋಡಿದ್ರ ಕುಲು ನಕ್ಕೊಂತ ಇರ್ಬೇಕ್ರಿ. ಅವ್ರ ಮೋತಿ ನೋಡಿದ್ರ ನಾ ಉದ್ಧಾರ ಜಲ್ಮನ ಪಾವನ ಅಂತ ಮಹಾತ್ಮರು. ಅದನ್ನ ಹೇಳ್ಬಾರ್ದು. ವಿಷಯ ಬರ್ತತಿ ಹೇಳ್ತೇನು. ನಮ್ಮ ಮನೆಗೆ ಬರ್ತಿದ್ರಿ, ನಮ್ಮ ಮನೆ ವಿಷಯ ತಗೋಬಾರ್ದು. ಆದ್ರ ನಮ್ಮ ಮನೆಗೆ ಬಂದಾಗ ಅವರು ಪಾದ ಪೂಜೆಯನ್ನು ಮಾಡಿ ನಮ್ಮ ಅಪ್ಪ ಜಟ್ಕಾದೊಳಗೆ ಕರ್ಕೊಂಬರ್ತೀರಿ ಗೋವಿಂದಪ್ಪನವ್ರನ್ನ. ಅವಾಗ ಜಟ್ಕ ಇದ್ದು ರೀ, ಕರ್ಕೊಂಬಂದು ಅವ್ರ ಪಾದ ಪೂಜೆಯನ್ನು ಮಾಡಿ ಅವ್ರು ನಮಸ್ಕಾರ ಮಾಡಿದಾಗ ನನಗೆ ಏನಂದ್ರೆ 2ನೇತೆ 3ನೇತೆ 2ನೇತೆ ಇದ್ನ್ಯಾ ಇದ್ಕೊಳ್ಳಿ ನೀ ಅವಂಗೆ ಕಲಿಪ ನೀ ಮುಂದೊಕ್ಕಿ ಅಂತೇಳಿ ಅವ್ರ ಆಶೀರ್ವಾದ ಮಾಡಿದ್ದು. ಇದ್ರ ನಾವೇ ಈಗ ಅದಿಮ್ಯಾಗ ಯಾವಾಗ ಬರ್ಬೇಕ್ರಿ ಗುರುಗಳ? ಸಾಮಾನ್ಯ ಅಲ್ಲ ಇದು. ಭಗವಂತನ ನಾಮಸ್ಮರಣೆ ಹಂಗ ಬರೋದಿಲ್ಲ. ಹಂಗ ನಮ್ಮ ಗುರುಗಳಾಗಿರ್ತಕ್ಕಂಥ ಗೋಪಾಳಪ್ಪಜ್ಜ ಅವ್ರು ಅಂತಿದ್ರು ನಮ್ಮೂರಾಗ. ನಮ್ಮ ಅಪ್ಪ ಅವ್ರು ಕೀರ್ತನ ಮಾಡ್ತಿದ್ರು. ಆದ್ರೆ ಗೋಪಾಳಪ್ಪಜ್ಜ ಅವ್ರ ಕೈಯಾಗ 8 ವರ್ಷ ಅಭ್ಯಾಸ ಮಾಡಿ ಏನೋ ಒಂದು 4 ಅಕ್ಷರ ಕಲ್ತೀವು, ಭಗವಂತನ ನಾಮಸ್ಮರಣೆ ಸಿಕ್ತಿ. ಹಂಗ ಜ್ಞಾನೇಶ್ವರ ನಮ್ಮ ಗೋವಿಂದಪ್ಪ ಅಪ್ಪ ಅವರು ಒಂದು ಪವಾಡವನ್ನು ಮಾಡಿದರು. ಶೆಲುಡಿ ಗ್ರಾಮದೊಳಗ, ಶೆಲುಡಿ ಒಳಗ ಅಗದಿ ಭಗವಂತನ ನಾಮಸ್ಮರಣೆ ಪುರಾಣ ಎಲ್ಲ 33 ದಿಂಡಿಗಳು, 33 ಪಾರಾಯಣ, 128 ದಿಂಡಿ ಸ್ಥಾಪನಾ ಮಾಡಿದರು ಮಹಾತ್ಮರು. ಕನಕಿಕೊಪ್ಪ, ಹಂಚಿನಾಳ, ಹಿರಿಕುಂಬಿ, ಚುಳಿಕಿ, ನರಗುಂದ, ನವಲ್ಗುಂದ, ಮುಂದೆ ಅಪ್ಪ ಅವ್ರ ಊರ ಶಿರ್ಕೋಳದಾಗೂ ಗೋವಿಂದಪ್ಪನಾರ ಅಪ್ಪ ಅವ್ರನ್ನ ಸ್ಥಾಪನೆ ಮಾಡಿದ್ರಂತ. ಹಂಗ ಮಹಾತ್ಮರು ಅವ್ರ ಸೇವಾ ದ್ವಾಡ್ದು. ಹಂಗ ಶೆಲುಡಿ ಒಳಗ ಪಾರಾಯಣ ಮಾಡುವಾಗ ಆ ಮನಿಯೊಳಗ 4 ಮಂದಿ ಅಣ್ಣತಮ್ಮರು ದೇವ್ರ ರಗಡೆ ಕೊಟ್ಟಿದ್ದ, ಎಲ್ಲವನ್ನು ಕೊಟ್ಟಿದ್ದ ಪರಮಾತ್ಮ. ಇದು ವಿಜೃಂಭಣೆಯಿಂದ ಪಾರಾಯಣ ಮಾಡ್ತಿದ್ರು ನೋಡ್ರಿ. ಈಗಾರು ಮಾಡ್ತಾರೆ, ಮತ್ತ ಈಗೂ ಆಕತಿ ಈಗ ಸದ್ಯ ಅವ್ರ ಮನೆಯೊಳಗೆ. ಆದ್ರೆ ಆಗುವಾಗ ಏನು ಓಡ್ಯಾಡಿ ತಾಯಿ ಸೇವಾ ಮಾಡ್ತಿಳು. ದೊಡ್ಡ ಸಸಿ ಸೇವಾ ಮಾಡಿದ್ರ 5 ಮಂದಿ ಹೆಣ್ಣು ಮಕ್ಕಳನ್ನ ಹಡ್ದಳು ತಾಯಿ. 5 ಮಂದಿ ಹೆಣ್ಣು ಮಕ್ಕಳನ್ನ ಹಡ್ದಳು. 5 ಮಂದಿ ಹಡ್ದು ಕೂಡ್ಲೆ ಅಂತಂದ್ರೆ ಮತ್ತೂ ಹೊಟ್ಯಾಗ ಅವಾಗ ಹೇಳ್ತಿದ್ರ, ಈಗ ಹೇಳುದಿಲ್ರಿ. ಮತ್ತ ತಾಯಿ ಹೊಟ್ಟಿಯೊಳಗೆ ಮತ್ತೆ ಹೆಣ್ಣು ಕೂಸ ಇತ್ತು. ಆವಾಗ ತಾಯಿ ಅಜ್ಜವ್ರ ಸನೇಕ ಬರಲಿಲ್ಲ, ಅಪ್ಪಗಳು ಸೇವಾ ಮಾಡಲಿಲ್ಲ, ಮಕ್ಕೊಂಬಿಟ್ಳು. ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು, ಮನಸ್ಸಿಗೆ ಒಂದು ಸ್ವಲ್ಪ ನೋವು ಆದದ್ದಕ್ಕಾಗಿ ಸುಮ್ಮ ಮಕ್ಕೊಂಬಿಟ್ಟಳು. ಗೋವಿಂದಪ್ಪನವ್ರು ಕೇಳಿರು, ಅವ ಎಲ್ಲಿ ಹೋಗಿದಾರು ಅವರು ಅಂತ ಅವ್ರ ಹೆಸರುಗೊಂಡ ಕೇಳಿದಾಗ, ಇಲ್ರಿ ಅಪ್ಪ ಮತ್ತು ಅದಾಳು ಊರಿಗೆ ಹೋಗಿದ್ದಾಳನ ಅಂತ ಕೇಳಿದ್ರು ಅಪ್ಪ ಅವರು. ಇಲ್ಲಪ್ಪ ಅದಾಳ್ರಿ ಅಪ್ಪ, ಮ್ಯಾಲ ಮಕ್ಕೊಂದಾಳ್ರಿ, ನಿಮ್ಮ ಮ್ಯಾಗ ಸಿಟ್ಟು ಮಾಡಿದಾರು, ಎಲ್ಲ ಕರ್ಕೊಂಬರೋಪ್ಪ. ನೋಡ್ರಿ ಮಹಾತ್ಮರು ಸಹಜ ಬೋಲನೆ ಹಿತ ಉಪದೇಶ. ಸಹಜ ಬೋಲ